ಕಿಶೋರ್ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಮನಸ್ಸಿದೆ. ಯಾಕೆಂದರೆ ಯಾರೇ ಬರಲಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ಮಾತಾಡಿಸ್ತಾನೆ. ಆ ಒಳ್ಳೆ ಮನಸ್ಸಿಗೆ ಇವತ್ತೊಂದು ಡೈರೆಕ್ಟ್ ಆಗ್ತಾರೆ ಅದನ್ನು ಗೊತ್ತೀನಿ. ಆಮೇಲೆ ದೇವರ ಆಶೀರ್ವಾದ ಇರುತ್ತೆ, ನಿಮ್ಮ ತಾಯಿ ತಂದೆ ಆಶೀರ್ವಾದ 100% ಇರುತ್ತೆ. ಅದ್ರ ಜೊತೆಗೆ ಎಲ್ಲ ಡ್ಯಾನ್ಸ್ ಮಾಸ್ಟರ್ ಸಪೋರ್ಟ್ ಯಾವತ್ತೂ ನಿಮ್ಗೆ ಇರುತ್ತೆ. ಆದರೆ ಮೈ ರಿಕ್ವೆಸ್ಟ್, ಯಾಕೆಂದರೆ ಈಗ ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಖರ್ಚು ಮಾಡ್ತೀರೋ ಅರ್ಧಕ್ಕೆ ಅರ್ಧ ಖರ್ಚು ಮಾಡಬೇಕತ್ತೆ ಪಬ್ಲಿಸಿಟಿಗೆ. ಆ ಪಬ್ಲಿಸಿಟಿ ನಿರ್ಮಾಪಕರ ಕೈಲಿದೆ. ಅದ್ರ ಜೊತೆಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಈಗ ನಿಮ್ಗೆ ಗೊತ್ತು, ಮುಂಚೆ ಮೊಬೈಲೇ ಇಲ್ಲ, ಆವಾಗ ಅವಶ್ಯಕತೆ. ಇವಾಗ ಎಲ್ಲಿ ಮೊಬೈಲ್ ಇರೋದ್ರಿಂದ ನೀವೆಲ್ಲರೂ ಅವ್ನು ಸಪೋರ್ಟ್ ಮಾಡಿದ್ರೆ ಒಂದು ಭಾಗದಲ್ಲಿ 4 ಪಿಲ್ಲರ್, ನೀವೊಂದು ಪಿಲ್ಲರು, 100% ಅವ್ನು ಗೆಲ್ಲಕ್ಕೆ ಒಂದು ಅವಕಾಶ ಆಗುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಎರಡೂ ಅವ್ನಿಗೆ ಬೇಕು. ಆಮೇಲೆ ನಿಮ್ಮೆಲ್ಲರೂ ಆಶೀರ್ವಾದ ಇರುತ್ತೆ, ಒಳ್ಳೇದಾಗುತ್ತೆ. ಅದೇ ಥರ ನಮ್ಮ ಫೈಟ್ ಮಾಸ್ಟ್ರು ನಾವು ನೋಡ್ತಾ ಇರ್ತೀವಿ ಟಿ ವಿಲಿ ಜಾಸ್ತಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ. ನಮ್ಗೆ ಖುಷಿ ಆಗುತ್ತೆ ಈ ಥರದ್ದು ಒಂದು ಸಿನಿಮಾಗೆ. ಒಳ್ಳೆಯದು, ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಕೌಂಟ್ ಆಗಲ್ಲ. ನಂದು ಇದೇ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಕನ್ನಡನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕೆ ನಾನು ಒಂದು 4 ಲ್ಯಾಂಗ್ವೇಜ್ ಮಾಡಿದ್ದೀನಿ, ಕನ್ನಡ, ತೆಲುಗು, ತಮಿಳ್, ಮಲಯಾಳಿ ಮಾಡಿದ್ದೀನಿ. ಆದರೆ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಡಿಫ್ರೆಂಟ್ ಅಂದರೆ, ನಾವಿಲ್ಲಿ ನಮ್ಮ ಸೊಗಡು, ನಮ್ಮ ಸಿನಿಮಾ ಅಂತ, ನಮ್ಮ ತಾಯಿ ನೋಡೋ ನಮಗೆ ಜನ್ಮ ಕೊಡ್ರ ತಾಯಿ ಇಲ್ಲಿದೆ ಅಂತ ನಾವು 100% ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ, ಕೆಲಸದ ಬಗ್ಗೆ ತುಂಬ ಏನು ಕೊಡ್ತಾರೋ ಅದ್ರಲ್ಲಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಅದೇ ಥರ 100% ಫೈಟ್ ಮಾಸ್ಟರ್ ಮಾಡಿಕೊಡ್ತಾರೆ. ಸರ್ ತುಂಬ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಮುಳ್ಳಿ ಮಾಸ್ಟರ್ ಹೇಳಿದಂಗೆ ಡೈರೆಕ್ಟ್ರನ್ನ ಒಬ್ಬ ಪ್ರೊಡ್ಯೂಸರ್ ನಡೆಯೋದು ತುಂಬ ಕಷ್ಟ ಇದೆ, ತುಂಬ ಸೆಟ್ ಹೊಡಿಬೇಕು. ಅದು ಈ ಚಿಕ್ಕ ವಯಸ್ಸಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಕತೆ ಹೇಳಿ ಕನ್ವಿನ್ಸ್ ಮಾಡಿ ಅವ್ರು ಒಪ್ಪಿ ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟ್. ನಿಜವಾಗಿರೋ ಒಳ್ಳೆಯ ಮನಸ್ಸಿದೆ. ಥ್ಯಾಂಕ್ ಯು ಸರ್. ನೋಡಿ, ಅವ್ರ ಒಪ್ಸೋದು ತುಂಬ ಕಷ್ಟ ಅಂದರೆ, ಅದು ಒಪ್ಪು ಸಿನಿಮಾ ಮಾಡ್ತಾರೆ ಅಂದರೆ ಈ ಸಿನಿಮಾ 100%. ಇದು ದೇವಸ್ಥಾನದಲ್ಲಿ ಮೂರ್ತಿ ಆಗಿದೆ, ಇವನು ಮದುವೆ ಆಗಿದೆ ಇಲ್ಲೇ, ಇದೇ ಚೌಟ್ರಿ, ಇದೇ ಜಾಗದಲ್ಲಿ ಮದುವೆ ಆಗಿದೆ, ಇಲ್ಲೇ ತಾಳಿ ಕಟ್ಟಿದ್ದು. ನಾನು ಹಂಗೆ ಕಡೆ ಫೋನ್ ಮಾಡೋದಕ್ಕೆ ಮಸ್ಟೇ ಬಂದ್ಬಿಡಿ ಮಸ್ಟೇ ಅಂತ. ನನಗೆ ನನಗೊಂದು ಮೀಟಿಂಗ್ ಇತ್ತು, ಆ್ಯಕ್ಚುಲಿ ಒಂದು ಚಿಕ್ಕ ಸಿನಿಮಾ ಮೀಟಿಂಗ್ ಇತ್ತು. ಫೋನ್ ಮಾಡಿ 4 ಗಂಟೆ ಶಾರ್ಪ್ ಬಂದುಬಿಡಿ ಅಂದ. ನಾನು ಊಟ ಮಾಡಿದ್ರೆ ಹೊರಡು ಬಂದೆ. ಒಳ್ಳೇದಾಗಲಿ, ಪರವಾಗಿಲ್ಲ. ಕಿಶೋರ್, ನಿನಗೂ ನಿಮ್ಮ ಟೀಮ್ಗೂ ಎಲ್ರಿಗೂ ಒಳ್ಳೇದಾಗಲಿ. ಈ ಸಿನಿಮಾ 100 ಡೇಸ್ ಆಗಲಿ, ಸ್ವಲ್ಪ ಪ್ಯಾನ್ ಇಂಡಿಯಾ ಈ ಥರ 100 ಸಿನಿಮಾ ಮಾಡಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತಲ್ಲಿ ತಪ್ಪಾಗಿದೆ, ಕ್ಷಮೆ ಇಲ್ಲಿ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಸರ್.